ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ. ಅದಕ್ಕೆ ಆಧಾರವಾಗಿ 1 ಕೊರಿಂಥ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನ, ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ. ನೋಡ್ರಿ, ದೈವಿಕ ಪ್ರೀತಿ ತನ್ನ ಬಗ್ಗೆ ಹೊಗಳಿಕೊಳ್ಳುವುದಿಲ್ಲ, ಅದು ಪ್ರಚಾರವನ್ನು ಬಯಸುವುದಿಲ್ಲ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ, ಸಂಚರಿಸಿದಾಗ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಹೋದರಂತೆ. ಅದು ಮಾತ್ರವಲ್ಲ, ಅವರು ತಮ್ಮನ್ನು ತೋರ್ಪಡಿಸಿಕೊಳ್ಳಲು ಬಯಸಲಿಲ್ಲ. ಯೇಸು ಸ್ವಾಮಿ ಕುರುಡರಿಗೆ ಕಣ್ಗಳನ್ನು ಕೊಟ್ಟರು, ಕುಂಟರು ನಡೆದಾಡಿದರು, ಕುಷ್ಠರೋಗಿಗಳು ಗುಣವಾದರು. ಓ ಸ್ತೋತ್ರ! ಆ ಎಲ್ಲ ಜನಕ್ಕೆ ಯೇಸು ಸ್ವಾಮಿ ತಿಳಿಸಿದಂಥ ಒಂದು ಮಾತು ಏನಂತ ಹೇಳಿದ್ರೆ, ಇದನ್ನು ಜನರಿಗೆ ತಿಳಿಸಬೇಡ್ರಿ. ನೋಡ್ರಿ, ಯಾಕೆ ಹಾಗೆ ಹೇಳಿದ್ರು ಅಂತ ಹೇಳಿದ್ರೆ, ಯೇಸುವನ್ನು ಜನರು ರಾಜನ್ನಾಗಿ ಮಾಡಲು ಬಯಸುತ್ತಾ ಇದ್ದರು. ಆದ್ದರಿಂದ ಇನ್ನೂ ಹಬ್ಬಿದ್ರೆ ಆ ರೀತಿ ಅವರು ಯೋಚನೆ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಆ ವಿಧದಲ್ಲಿ ದೇವರು ತಿಳಿಸಿದರು. ನೋಡ್ರಿ, ಯೇಸು ಸ್ವಾಮಿ ವ್ಯರ್ಥವಾದ ಮಹಿಮೆಯನ್ನು ಬಯಸಲಿಲ್ಲ. ನಾವು ಸಹ ವ್ಯರ್ಥವಾದ ಮಹಿಮೆಯನ್ನು ಬಯಸದೇ ಇರೋಣ. ದೇವರ ಪ್ರೀತಿ ಉನ್ನತವಾದ, ದೈವಿಕವಾದಂಥ ಪ್ರೀತಿ ಶ್ರೇಷ್ಠವಾದಂಥದ್ದು. ನೋಡ್ರಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಎಲ್ಲರನ್ನ ಒಂದೇ ರೀತಿಯಲ್ಲಿ ಪ್ರೀತಿಸುತ್ತಾ ಬಂದರಂತೆ. ಕೆಲವರು ಚಿಕ್ಕದಾಗಿ ಮಾಡಿರ್ತಾರೆ, ಕೊಚ್ಕೊಳ್ಳೋದು ಮಾತ್ರ ದೊಡ್ಡದಾಗಿ ಕಚ್ಕೊಳ್ತಾರೆ. ಈ ನೋಡ್ರಿ, ಈ ಕೋಳಿಗಳು ಮೊಟ್ಟೆ ಇಡ್ತದೆ, ಬಾತು ಕೋಳಿಗಳು ಮೊಟ್ಟೆ ಇಡ್ತದೆ. ಈ ಕೋಳಿಗಳ ಮೊಟ್ಟೆ ಚಿಕ್ಕದಾಗಿರ್ತದೆ, ಅದು ಶಬ್ದ ಜಾಸ್ತಿ ಮಾಡುತ್ತೆ. ಆದರೆ ಬಾತುಕೋಳಿಯ ಮೊಟ್ಟೆ ದೊಡ್ಡದಾಗಿದ್ದರೂ ಅದು ಶಬ್ದ ಮಾಡೋದಿಲ್ಲ. ಅದೇ ವಿಧದಲ್ಲಿ ಪ್ರೀತಿಯು ಉಬ್ಬಿಕೊಳ್ಳೋದಿಲ್ಲ, ಪ್ರೀತಿಯು ಹೊಗಳಿಕೊಳ್ಳೋದಿಲ್ಲ. ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಎಂಬುದಾಗಿ ಸ್ತೋತ್ರ, ಅದು ಯಾವ ರೀತಿಯಾಗಿ ಹೊಗಳಿಕೊಳ್ಳುವುದೇ ಇಲ್ಲ. ಹಾಗಿರೋದಾದರೆ ನಮ್ಮ ಜೀವಿತದಲ್ಲಿ ಎಲ್ಲವನ್ನು ದೈವಿಕ ಪ್ರೀತಿಯಿಂದ ಮಾಡೋಣ. ಯಾವುದೇ ಕಾರಣಕ್ಕೂ ನಾನು ಮಾಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅಂತ ಹೇಳಿದ್ರೆ ಅದು ಪ್ರೀತಿಯಲ್ಲ. ಏಕೆಂದರೆ ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲಂತೆ. ದೇವರೇ, ನೀ ಲೋಕಕ್ಕೆ ಬಂದು ಹೇಗೆ ಜನರನ್ನು ಪ್ರೀತಿಸಿ ಆ ದೈವಿಕವಾದ ಪ್ರೀತಿಯನ್ನು ತೋರಿಸಿದರೋ ಅದೇ ವಿಧದಲ್ಲಿ ನಾವು ಸಹ ಜೀವಿಸಲಿಕ್ಕೆ ನಮಗೆ ಕೃಪೆ ತೋರಿಸ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಪ್ರೀತಿಯು ಉಬ್ಬಿಕೊಳ್ಳುವುದಿಲ್ಲ ಎಂಬುದಾಗಿ ನಿನ್ನ ವಚನದಲ್ಲಿ ನಾವು ನೋಡುವ ಪ್ರಕಾರ ಸ್ವಾಮಿ, ಹೌದಪ್ಪ, ಅನೇಕ ಸಾರಿ ನಾವು ದೇವರೇ ಎಲ್ಲ ಸಂಗತಿಗಳನ್ನು ಮಾಡ್ತೇವೆ, ಕೊನೆಯದಾಗಿ ಅದರಲ್ಲಿ ಅಹಂಭಾವ, ಹೆಮ್ಮೆ ಎಲ್ಲವೂ ಅಡಗಿರುತ್ತದೆ. ಆದರೆ ಕ್ಷಮಿಸ್ರಪ್ಪ, ಈ ಲೋಕದಲ್ಲಿ ನೀವು ಬಂದರೆ ನಿಮ್ಮ ಪ್ರೀತಿ ದೈವಿಕವಾದದ್ದು, ನಿಮ್ಮ ಪ್ರೀತಿ ಪರಿಶುದ್ಧವಾದದ್ದು, ನಿಮ್ಮ ಪ್ರೀತಿ ಎಲ್ಲಿಯೂ ಸಹ ಹೊಗಳಿಕೊಳ್ಳಲಿಲ್ಲ ಸ್ವಾಮಿ. ಅದೇ ವಿಧದಲ್ಲಿ ಸಹ ನಾವು ಸಹ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವಜನರೇ, ದೈವಿಕವಾದಂಥ ಪ್ರೀತಿ ಅದು ಉಬ್ಬಿಕೊಳ್ಳುವುದಿಲ್ಲ. ಹಾಗಿರುವುದಾದರೆ ಆ ದೈವಿಕವಾದ ಪ್ರೀತಿಯಲ್ಲಿ ನೆಲೆಸಿ ನಾವು ದೇವರಿಗಾಗಿ ಜೀವಿಸೋಣ, ಪ್ರತಿಯೊಬ್ಬರನ್ನು ಪ್ರೀತಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.